ಸಿಎಂ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಗೊಂದಲ ಸೃಷ್ಟಿಯಾಗಿದೆ. ಲ್ಯಾಂಡ್ ಆಗಬೇಕಾಗಿದ್ದೇ ಒಂದು ಕಡೆ ಅಂದ್ರೆ ಒಂದು ಹೆಲಿಪ್ಯಾಡ್ ಮತ್ತೆ ಇನ್ನೊಂದು ಹೆಲಿಪ್ಯಾಡ್ ಲ್ಯಾಂಡ್ ಆಗಿದೆ. ಲ್ಯಾಂಡ್ ಆಗಬೇಕಾಗಿದ್ದೇ ಒಂದು ಹೆಲಿಪ್ಯಾಡ್ನಲ್ಲಿ ಲ್ಯಾಂಡ್ ಆಗಿದೆ ಮತ್ತೊಂದು ಹೆಲಿಪ್ಯಾಡ್. ಹಂಗಾಗಿ ದಿಢೀರಾಗಿ ಈ ರೀತಿಯ ಗೊಂದಲ ಸೃಷ್ಟಿಯಾಯಿತು. ಸಹಜವಾಗಿ ಅಧಿಕಾರಿಗಳೇ ತಬ್ಬಿಬಾಗೋದ್ರು. ಇವತ್ತು ರಾಯಚೂರು ಜಿಲ್ಲೆ ಲಿಂಗಸಗೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಲ್ಯಾಂಡ್ ಆಗಬೇಕಾಗಿರೋದು ಒಂದು ಹೆಲಿಪ್ಯಾಡ್, ಆಗಿದೆ ಇನ್ನೊಂದು ಹೆಲಿಪ್ಯಾಡ್. ಸೊ ಈ ರೀತಿಯಾಗಿ ಅಧಿಕಾರಿಗಳಲ್ಲಿ ಒಂದು ಗೊಂದಲ ಆಯಿತು. ಈಗ ಸಿದ್ದರಾಮಯ್ಯ ಬರ್ತಾ ಇರುವಂತಹ ಹೆಲಿಪ್ಯಾಡ್ ಯಾವುದು ಅನ್ನೋದು ಗೊಂದಲ ಆಯಿತು ಅವರಿಗೆ. ಈ ಒಂದು ಹೆಲಿಪ್ಯಾಡ್ ಅಲ್ಲಿ ಬರ್ತಾರಂತ ಅವರು ಕಾತುರದಿಂದ ವೆಲ್ಕಮ್ ಮಾಡಲಿಕ್ಕೆ ಹೋಗಿದ್ರು. ಅದರಲ್ಲಿ ಸಿದ್ದರಾಮಯ್ಯ ಇಲ್ಲ. ಈಗ ರಾಯಚೂರಿನಲ್ಲಿ ಒಂದು ಮದುವೆ ಕಾರ್ಯಕ್ರಮ ಇತ್ತು. ಆ ಮದುವೆಗಾಗಿ ಎಲ್ಲರೂ ಕೂಡ ಹೋಗಿದ್ರು. ಸಿಎಂ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಆಗಿರುವಂತಹ ಗೊಂದಲ ಇದು. ಅಧಿಕಾರಿಗಳ ಮಿಸ್ಟೇಕ್ ಇದು. ಲ್ಯಾಂಡಿಂಗ್ ಆಗಬೇಕಾಗಿದ್ದೇ ಒಂದು ಹೆಲಿಪ್ಯಾಡ್, ಆದರೆ ಆಗಿದೆ ಇನ್ನೊಂದು ಹೆಲಿಪ್ಯಾಡ್. ಸೊ ಈ ರೀತಿಯ ಗೊಂದಲ ಆಯಿತು. ದಿಢೀರ್ ಗೊಂದಲದಿಂದಾಗಿ ಅಧಿಕಾರಿಗಳೇ ತಬ್ಬಿಬಾದ್ರು. ರಾಯಚೂರು ಜಿಲ್ಲೆ ಲಿಂಗಸಗೂರಿನಲ್ಲಿ ನಡೆದಿರುವಂಥ ಘಟನೆ ಇದು. ಹೆಲಿಪ್ಯಾಡನ್ನು ಸಿಎಂ ಸಿದ್ದರಾಮಯ್ಯನವರು ಬದಲಿಸಿದ್ದಾರೆ. ಸೊ ಹಂಗಾಗಿ ಗೊಂದಲಕ್ಕೆ ಬಿದ್ದು ತರಾತುರಿಯಲ್ಲಿ ಅಧಿಕಾರಿಗಳು ಓಡೋಗಿದ್ದಾರೆ. ಆ ವಿಜುವಲ್ಸನ್ನು ಕೂಡ ನೀವು ನೋಡ್ತೀರಿ, ತೋರಿಸ್ತೀವಿ ನಾವು ಸ್ವಲ್ಪ ಸಮಯ. ಲಿಂಗಸಗೂರಿನ ಹೊರವಲಯದ ರಾಯಚೂರು ರಸ್ತೆಯ ಖಾಸಗಿ ಲೇಔಟ್ನಲ್ಲಿ ಅಲ್ಲಿ ನಿರ್ಮಿಸಿರುವಂಥ ಹೆಲಿಪ್ಯಾಡ್ ಇದು. ಸಿಎಂ ಹಾಗೂ DCMಗಾಗಿ ಪ್ರತ್ಯೇಕ 2 ಹೆಲಿಪ್ಯಾಡ್ ಇರುತ್ತೆ. ಅದನ್ನು ನಿರ್ಮಿಸಲಾಗಿತ್ತು. ಸಿಎಂಗಾಗಿ ಕಾಯುತ್ತಿರುವಂಥ ಹೆಲಿಪ್ಯಾಡ್ಗೆ ಸತೀಶ್ ಜಾರಕಿಹೊಳಿ ಅವರು ಬಂದಿರ್ತಾರೆ. ಸಿಎಂ ಬರೋದಿಲ್ಲ ಆ ಒಂದು ಹೆಲಿಪ್ಯಾಡ್ಗೆ. ಕಲಬುರಗಿ ರಸ್ತೆಯ ಶಾಸಕ ಮಾನಪ್ಪ ವಜ್ಜಲ್ಗೆ ಸೇರಿರುವಂಥ ಹೆಲಿಪ್ಯಾಡ್ನಲ್ಲಿ ಸಿದ್ದರಾಮಯ್ಯನವರು ಇಳಿತಾರೆ. MLC ಶರಣ್ಗೌಡ ಬಯ್ಯಾಪುರ ಪುತ್ರನ ಮದುವೆಗೆ ಎಲ್ಲ ರಾಜಕಾರಣಿಗಳು ಹೋಗಿದ್ರು ಇವತ್ತು. ಆವಾಗ ಆಗಿರುವಂಥ ಎಡವಟ್ಟು ಇದು. ಸಿಎಂ DCM ಮತ್ತು ಸಚಿವರ ದಂಡೆ ಹರಿದು ಬಂತು ಇವತ್ತು. ಈ ಒಂದು ಮದುವೆಯ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳ ಸಮನ್ವಯ ಕೊರತೆಯಿಂದಾಗಿ ಈ ಒಂದು ಗೊಂದಲ ಸೃಷ್ಟಿಯಾಯಿತು. ಸಿಎಂ ಅವರನ್ನು ಸ್ವಾಗತಿಸಲು ಅಧಿಕಾರಿಗಳು ನಿಂತಿದ್ರು. ಬಟ್ ಅವರಿಗೆ ಶಾಕ್. ಸಿಎಂ ಇಲ್ಲ, ಅಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇರ್ತಾರೆ. ಆವಾಗ ಗೊತ್ತಾಗತ್ತೆ ಸಿದ್ದರಾಮಯ್ಯವರು ಇನ್ನೊಂದು ಹೆಲಿಪ್ಯಾಡಲ್ಲಿ ಬರ್ತಿದ್ದಾರೆ ಅಂತ. ಆವಾಗ ಓಡಿ ಹೋಗ್ತಾರೆ. ಅಂದರೆ ಸಿದ್ದರಾಮಯ್ಯವರೇ ಚೇಂಜ್ ಮಾಡಿದರು. ಅಂದರೆ ಸತೀಶ್ ಜಾರಕಿಹೊಳಿ ಅವರ ಹೆಲಿಪ್ಯಾಡಲ್ಲಿ ಬರ್ತಾರಂತ ಅವರು ನಿರೀಕ್ಷೆ ಮಾಡಿದರು. ಬಟ್ ಅದರಲ್ಲಿ ಬರಲಿಲ್ಲ. ಮಾನಪ್ಪ ವಜ್ಜಲ್ ಅವರ ಹೆಲಿಪ್ಯಾಡಲ್ಲಿ ಬಂದರು. ನಿಗದಿತ ಸಮಯಕ್ಕಿಂತ ಬೇಗನೆ ಬಂದಿದ್ದರು. ಸೊ ಈ ರೀತಿ ಗೊಂದಲ ಸೃಷ್ಟಿ ಆಗಿದೆ ಅಲ್ಲಿ. ಆಮೇಲೆ ಪ್ರತ್ಯೇಕವಾಗಿ DCM DK ಶಿವಕುಮಾರ್ ಕೂಡ ಬಂದಿದ್ದರು. ಎಲ್ಲರೂ ಬಂದು ಮದುವೆಗೆ ವಿಶ್ ಮಾಡಿ ವಾಪಸ್ ತೆರಳಿದರು. ಸೊ ಮದುವೆಯ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಪ್ರತ್ಯೇಕವಾಗಿ ಇವತ್ತು ಮದುವೆಗೆ ಭಾಗಿಯಾಗಿದ್ದರು. ಸೊ ಮದುವೆಗೆ ಹೋಗುವಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಮಾಡಿಕೊಂಡಿರುವಂಥ ಎಡವಟ್ಟು ಇದು. MLC ಶರಣ್ಗೌಡ ಬಯ್ಯಾಪುರ ಪುತ್ರನ ಮದುವೆಗೆ ಎಲ್ಲ ರಾಜಕೀಯ ನಾಯಕರು ಬಂದಿದ್ದರು. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು DCM ಹೋಗಿರ್ತಾರೆ ಅಂದರೆ ದೊಡ್ಡ ಮದುವೆನೇ ಅದು. MLC ಮಗನ ಮದುವೆ. ಸೊ ಆ ಮದುವೆಗೆ ಹೋಗುವಂಥ ಸಂದರ್ಭದಲ್ಲಿ ಅಧಿಕಾರಿಗಳೇ ಮಾಡಿಕೊಂಡಿರುವಂಥ ಎಡವಟ್ಟದು. ಅಂದರೆ ಅವರಲ್ಲೇ ಕಮ್ಯುನಿಕೇಷನ್ ಇರಲಿಲ್ಲ ಅಂತ ಅನಿಸುತ್ತೆ.